ಇನ್ನೊಂದು ಆವೃತ್ತಿ ಮಾರ್ಕನ್ ಬರೆದ ಸುವಾರ್ತೆ. ಯಾರಾದ್ರೂ ತೆಗೆದುಕೊಳ್ರಿ. ಮಾರ್ಕನ್ ಬರೆದ ಸುವಾರ್ತೆ 34ನೇ ಅಧ್ಯಾಯ. ಹೆಣ್ಮಕ್ಳ ಕಡೆ ಯಾರಾದ್ರೂ ರೀಡ್ ಮಾಡ್ರಿ. ಹದಿನೈದು 34. ಮೂರು ಗಂಟೆಗೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀ ಎಂದು ಮಹಾಧ್ವನಿಯಿಂದ ಕೂಗಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಲಕ್ಷ ಕೊಡ್ರಿ. ದೇವರಿಗೆ ಸ್ತೋತ್ರ. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ ಎಷ್ಟು ಗಂಟೆಗೆ ಅಂತಾರೆ? 3 ಗಂಟೆಗೆ. ಅಂದ್ರೆ 12ರಿಂದ 3 ಗಂಟೆವರೆಗೂ ಯೇಸು ಕ್ರಿಸ್ತನ ಏನ್ ಮಾಡ್ತಾ ಇದ್ದಾನ್ರಿ? ಸಿಲುಬೆ ಮೇಲೆ ತೂಗಾಕಲ್ಪಟ್ಟಿದ್ದಾನ್ರಿ. ಹಲ್ಲೆಲೂಯಾ. ಅದು 12 ಗಂಟೆ ಅಂದ್ರೆ ಯಾವ ಟೈಮ್ ರೀ? ಏನ್ರಿ ಮಾತಾಡ್ಬೇಕ್ರಿ? ಹಲ್ಲೆಲೂಯಾ. ಎಲ್ಲಾರು ತಾವು ಮಾತಾಡ್ರಪ್ಪ, 3-4 ಜನ. ಆದ್ರೆ ನೀವು ಮಾತಾಡ್ಬೇಕು ನನಗೆ. ಹಲ್ಲೆಲೂಯಾ. ಎಷ್ಟು ಗಂಟೆ ಇದೆ? 12 ಗಂಟೆ ಅಂದ್ರೆ ಏನಿರ್ತೈತ್ರಿ ಅವಾಗ? ಫುಲ್ ಬಿಸಿಲು. ಹಲ್ಲೆಲೂಯಾ. ಆದ್ರೆ ದೇವರ ವಾಕ್ಯದಲ್ಲಿ ನೋಡ್ತೀರಿ, ಯಾವಾಗ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಲ್ಪಟ್ಟಾಗ ಈ ಲೋಕದಲ್ಲಿ ಬೆಳಕು ಕೊಡುವಂತ ಸೂರ್ಯನು ಕಾಣದೇ ಹೋದತಾರೆ. ಹಲ್ಲೆಲೂಯಾ. ನೀವು ವಾಕ್ಯ ಸ್ಪಷ್ಟವಾಗಿ ಗಮನ ಬಿಡ್ರಿ. ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಹಾಕಿದಾಗ ಆ ಸೂರ್ಯನು ಮುಳುಗಿ ಹೋದತಾರೆ. ಇವಾಗ ಎಕ್ಸಾಂಪಲ್, ನಾವು ಅಥಣಿ ತಾಲೂಕದಲ್ಲಿ ಒಬ್ಬ ಶಾಸಕರಿದಾರ. ಆ ಶಾಸಕರಿರುವಾಗ ಈ ಅಥಣಿ ತಾಲೂಕು ಒಬ್ಬ CM ಆಗಮಿಸಿರುವಾಗ ಆ ಶಾಸಕ ಏನಾಗ್ತಾನ್ರಿ? ಫುಲ್ ಹೋಲ್ಡ್ ಇರ್ತಾನ್ರಿ. ಎಲ್ಲಿ ಹೋದ್ರು ನಮ್ಮ ಶಾಸಕರು ಇರ್ತಿರ್ತೇವ. ಆದ್ರೆ CM ಬರುವಾಗ ಏನಾಗಿರ್ತೈತ್ರಿ? ಆ ಶಾಸಕ ಏನ್ ಮಾಡ್ತಾನ್ರಿ? CM ಮುಂದೆ ಕೈ ಕಟ್ಟಿ ನಿಂದಿರ್ತಾನ್ರಿ. ಹಲ್ಲೆಲೂಯಾ. ಅಂದ್ರೆ ಇತರ ಅರ್ಥ, ಈ ನೀತಿ ಸೂರ್ಯನ ಮುಂದೆ ನನ್ನ ಬೆಳಕು ಏನ್ ನಡೆಯುದಿಲ್ಲಂದ ಕತ್ತಲಾಯ್ತರಿ. ಹಲ್ಲೆಲೂಯಾ. ನೋಡ್ರಿ ಯಾವ ರೀತಿಯಾಗಿ ವರ್ಣಿಸಲ್ಪಟ್ಟಂತ ಯೇಸುವನ್ನು ನೋಡ್ತಾ ಇದ್ದೇವೆ. 1ನೇ ಮಾತು ನೋಡ್ತೀವಿ, 2ನೇ ಮಾತು, 3ನೇ ಮಾತು, ಇದು 4ನೇ ಮಾತು. ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಿ? ಹಲ್ಲೆಲೂಯಾ. ಓಕೆ, ಇದರಲ್ಲಿ 3 ಕಾರ್ಯಗಳನ್ನು ನಾನು ಇವಾಗ ನಿಮ್ಮ ಮುಂದೆ ಹಂಚ್ಕೊಳ್ತೇನೆ. ಒಂದನೇದಾಗಿ ವೇದನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಒಂದೇ ನಿಮಿಷ. ಒಂದನೇದಾಗಿ ವೇದನೆ, 2ನೇದಾಗಿ ಉದ್ದೇಶ, 3ನೇದಾಗಿ ಶಕ್ತಿ. ಬರೇ ಒಂದೇ ವಾಕ್ಯ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದಿ. ಈ ಒಂದು ವಾಕ್ಯದಲ್ಲಿ 3 ಉದ್ದೇಶಗಳನ್ನು ನಿಮಗೆ ತಿಳಿಯಪಡಿಸುತ್ತೇನೆ. ನಿಮ್ಮ ಈ ಮಧ್ಯಾಹ್ನ ಜಾವದಲ್ಲಿ, ಅಂದ್ರೆ ಕತ್ತಲೆ ಕವಿದಂತ ಸಂದರ್ಭದಲ್ಲಿ ಯೇಸು ಮಹಾಧ್ವನಿಯಿಂದ ಕೂಗ್ತಾ ಇದ್ದಾನ್ರಿ. ಹಲ್ಲೆಲೂಯಾ. ಈ 1ನೇ ಮಾತು ಕೇಳಿದ್ರಿ, 2ನೇ ಮಾತು ಕೇಳಿದ್ರಿ, 3ನೇ ಮಾತು ಕೇಳಿದ್ರಿ, 4ನೇ ಮಾತು ಎಲ್ಲಿದಾರೆ ಅಂದ್ರೆ 3 ಗಂಟೆ. ಅಂದ್ರೆ 3 ಗಂಟೆ ತನಕ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ತೂಗಾಡಪಡ್ತಾ ಇದ್ದಾನೆ. ಯಾರಿಗೋಸ್ಕರ? ನನಗೋಸ್ಕರ, ನಿನಗೋಸ್ಕರ. ಹಲ್ಲೆಲೂಯಾ. ಇವಾಗ ದೇವರ ವಾಕ್ಯ, ಒಂದನೇದಾಗಿ ವೇದನೆ, ನೋವು. ದೇವರು ನಮಗೋಸ್ಕರ ಯಾವ ರೀತಿಯಾಗಿ ನೋವು ಪಟ್ಟಿದ್ದಾರೆ ಎಂಬುದಾಗಿ ನಾವು ಒಂದೊಂದು ವಾಕ್ಯವನ್ನು ನೋಡುತ್ತಿರುವಾಗ ಅಲ್ಲಿ ದೇವರ ವಾಕ್ಯ ಹೇಳ್ತೈತಿ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದೆ. ದೇವರೇ ಕೈ ಯಾಕೆ ಬಿಟ್ಟಿದೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಒಂದು ಗಮನ ಬಿಡ್ರಿ. ಯೇಸು ಕ್ರಿಸ್ತನನ್ನ ದೊಣ್ಣೆಯಿಂದ ಹೊಡೆದುದು ಏನು ಅಲ್ಲ, ಆತನ ಮುಳ್ಳಿನ ಕಿರೀಟವನ್ನು ಧರಿಸಿದ್ರೆ. ಎಷ್ಟೊತ್ತನೆ? ಮುಳ್ಳಿನ ಕಿರೀಟ ಹಾಕುವಾಗ 150 kg ಸಿಲುಬೆಯನ್ನು ಹೊತ್ತುಕೊಂಡ್ರೆ, ಮುಳ್ಳಿನ ಕಿರೀಟ ಧರಿಸಿದ್ರೆ, ಇವೆಲ್ಲ ಮಾಡಿದ್ರು ತೂತವುಗಳಿದ್ರೆ. ಹಲ್ಲೆಲೂಯಾ. ಮುಸುಕಾಕಿ ಗುದ್ದಿರತ್ತೆ ಯೇಸು ಸ್ವಾಮಿನ. ಪ್ರವಾದಿ ಹೇಳ ಯಾರು ಬಡ್ದಾರಂತ ಸಿಪಾಯಿಗಳ ಹಾಸ್ಯ ಮಾಡಿರತ್ತ. ಇವನ್ನೆಲ್ಲ ಸಹಿಸಿಕೊಂಡು ಕ್ಯಾಕರ್ಷಿ, ಅಲ್ಲಿ ದೇವ್ರ ವಾಕ್ಯ ಹೇಳ್ತೈತಿ, ಕ್ಯಾಕರ್ಷಿ ಉಳಿದಿರತ್ತ ಯೇಸು ಸ್ವಾಮಿ ಮುಖಕ್ಕೆ. ಅವುಗಳನ್ನೆಲ್ಲ ಸಹಿಸಿಕೊಂಡು ಇವು ಯಾವ ಆತನಿಗೆ ಸಂಧಾನವಲ್ಲ. ಇವನ್ನೆಲ್ಲ ಏನ್ ಮಾಡ್ತಾನೆ ದೇವ್ರ? ಇರ್ಲಿ, ನನ್ನ ಮಕ್ಕಳು. ಆದ್ರ ಲಾಸ್ಟ್ 3 ಗಂಟೆಗೆ ದೇವರು ಈ ಶಬ್ದವನ್ನು ಕೂಗ್ತಾ ಇದ್ದಾನಲ್ಲ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ. ಇದು ಬಹಳ ಘೋರ ಐತ್ರಿ. ಹಲ್ಲೆಲೂಯಾ.
ಇದು ನೋಡ್ರಿ ಪ್ರತಿಯೊಂದು ಮಾತು ನೋಡ್ರಿ. ತಂದೆ ಯೇಸು ಇದ್ದವ ತಾಯಿನ ಶಿಷ್ಯನಿಗೆ ಒಪ್ಪಿಸಿಕೊಡೋದಾಗಿರ್ಬೋದು, ಒಬ್ಬ ಕಳ್ಳ ಇದ್ದವ ದೇವರ ರಾಜ್ಯಕ್ಕೆ ಬರುವಂಥದ್ದಾಗಿರ್ಬೋದು, ಇನ್ನೂ ಅನೇಕ ವಾಕ್ಯಗಳನ್ನ ನಾವು ಕಲ್ತಿದ್ವಿ. ಆದ್ರೆ ಇಲ್ಲಿ ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದೆ. ಕೈ ಬಿಡುವುದಂದ್ರೆ ಬಹಳಷ್ಟು ಪರಿತಾಪಕರವಾಗಿದೆ. ಹಲ್ಲೆಲೂಯಾ. ಕೈ ಬಿಡುವುದಂದ್ರೆ ಇವಾಗ ಎಕ್ಸಾಂಪಲ್ ಕೊಡೋದಾದ್ರೆ, ಇವಾಗ ಹೆಂಗ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಗಂಡ ಹೆಂಡತಿ ಇಬ್ಬರು ಮಂದಿ ಇರ್ತಾರೆ ಕೇಳ್ರಿ. ಗಂಡ ಹೆಂಡತಿ ಇರುವಾಗ ಗಂಡನು ಕುಡುಕಿರ್ತಾನ್ರಿ. ಕುಡುಕಿರುವಾಗ ಆಕೆನ ಬಡಿತಿರ್ತಾನ, ಆಕೆ ಕೇರ್ ಮಾಡೋದಿಲ್ಲ. ಯಾರದನವ ನನ್ನ ಗಂಡ ನಾನು ಹೊಡೆದ್ರೆ ಬೈಡ್ಲಿ, ಸ್ವಲ್ಪ ಏನೋ ಸುಪ್ರಭಾತ ಒಳ್ಳೆ ಮಾತುಗಳನ್ನ ಆಡ್ತಿರ್ಬೋದು, ಆದ್ರೂ ಪರವಾಗಿಲ್ಲ, ತಲೆ ಕೆಡಿಸೋದಿಲ್ಲ. ಆದ್ರೂ ಆಕಿನ ಬಡಿಯುದ ದಿನಾಲು ಮಾಡ್ತಿರ್ತಾನ. ಆಕೆಗೆ ಇದು ಯಾವುದೇ ಕ್ಯಾರಿ ಆಗೋದಿಲ್ಲ, ಸಮಾಧಾನ ಇರ್ತಾಳ. ಆದ್ರೆ ಒಂದು ದಿವಸ ಗಂಡ ತನ್ನ ಹೆಂಡತಿಯನ್ನು ಬಿಟ್ಟು ಅಗಲುವಾಗ, ಅಂದ್ರೆ ತನ್ನ ಮರಣ ಬಂದಾಗ ಹೆಂಡತಿ ಬಹಳಷ್ಟು ಅಳ್ತಾಳೆ. ಗಂಡ ಇದ್ದಾಗ ಆತನ ಗಂಡ ತಂದ ಒಬ್ಬ ಅಧಿಕಾರ ಇರ್ತೈತಿ, ಯಾವಾಗ ಎಷ್ಟು ಬಡದ್ರು ಬಡ್ಸ್ಕೋತಾಳ, ಸಹಿಸ್ಕೋತಾಳ. ಆದ್ರೆ ಈ ಆ ಮರಣ ಬಂದಾಗ ಗಂಡ ಹೋಗುವಾಗ ಬಹಳಷ್ಟು ದುಃಖ ಪಡ್ತಾಳ. ಒಂದು ಉದಾಹರಣೆ, ಒಂದ್ ಕಡೆ ಹೋಗಿದಾಗ ನೋಡಿದೆ, ಆ ಗಂಡ ಸತ್ತಾಗ ಗಂಡನ ಮುಖ ಹಿಡ್ಕೊಂಡ ಒಪ್ಪಿ ಕುಡ್ಕೋತ ಅಳ್ತಾ ಇದ್ಳು. ಅಯ್ಯೋ 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 ಆ ಗೋಳಾಟವನ್ನು ನಾನು ನೋಡಿ ನನ್ನ ಕಣ್ಣಾಗ ನೀರು ಬರ್ತಾ ಇದ್ವು. ಯಾಕಂದ್ರೆ ಒಬ್ಬ ಗಂಡನ ಕಳ್ಕೊಂಡು ಬಹಳಷ್ಟು ದುಃಖ ಪಡ್ತಾ ಇದ್ದಾಳೆ. ಅದೇ ರೀತಿಯಾಗಿ ನಾ ಈ ಲೋಕದ ಹೇಳಿದೆ, ಆದ್ರೆ ಈ ಲೋಕದಲ್ಲಿ ಹೇಳಿದ್ರೆ ಪರಲೋಕದಲ್ಲಿರುವ ತಂದೆ ಯೇಸುವನ್ನು ಬಿಟ್ಟ ತಕ್ಷಣ ಹೇಳ್ತಾ ಇದ್ದಾನೆ, ನನ್ನ ದೇವರೇ. ಹಲ್ಲೆಲೂಯಾ. ಯಾವ ರೀತಿಯಾಗಿ ಕೂಗ್ತಾ ಇದ್ದಾನೆ. ಆತನಿಗೆ ಎಷ್ಟೋ ಬಡಿದ್ರು ಅದ್ರ ಲೆಕ್ಕಕ್ಕಿಲ್ಲ. ಆದ್ರೆ ನನ್ನ ದೇವ್ರು ಬಿಡ್ತಾ ಇದ್ದಾನಲ್ಲ, ನಾನು ಸಹಿಸ್ಕೋದಿಲ್ಲ. ಹಲ್ಲೆಲೂಯಾ. ನನ್ನ ದೇವರು ಯಾವಾಗ ನನ್ನ ಬಿಟ್ಟು ಹೋಗ್ತಾ ಇದಲ್ಲ, ನನಗೆ ಸಹಿಸ್ಕೊಳಕ್ ಆಗೋದಿಲ್ಲ. ಅಷ್ಟು ಕೂಗ್ತಾ ಇದ್ದಾನೆ, ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದಿ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೀವ್ರಿ, ನನ್ನ ದೇವರೇ ಯಾಕೆ ಕೈ ಬಿಟ್ಟಿದಿ ಎಂಬುದಾಗಿ. ಇಲ್ಲಿ ಎಷ್ಟೋ ರೀತಿಯಾಗಿ ನೋಡುವಾಗ ಎಲ್ಲವನ್ನು ಸಹಿಸಿಕೊಂಡಂತ ದೇವರು ಬಿಡುವಂತ ಒಂದು ಯಾಕೆ ಕೈ ಬಿಡಬೇಕಾಗಿತ್ರಿ ದೇವರ? ನೀತಿವಂತರನ್ನ ಯಾರಾದ್ರೂ ದೇವ್ರ ಕೈ ಬಿಟ್ಟದ್ದು ಎಲ್ಲಾದ್ರೂ ಬೈಬಲ್ನಲ್ಲಿ ಐತ್ರೇನ್ರಿ? ಆದ್ರೆ ಯೇಸು ಸ್ವಾಮಿ ಯಾರ್ರಿ? ನೀತಿವಂತನು. ಒಂದು ವಂಚನೆ ಮಾತನಾಡಿಲ್ಲ, ಒಂದು ಪಾಪದ ಬಗ್ಗೆ ಮಾತಾಡಿಲ್ಲ. ಆದ್ರೂ ಕೂಡ ಈತನ ಏನ್ ಮಾಡ್ತಾ ಇದ್ದಾನೆ, ನಿನ್ನ ಪಾಪಗಳನ್ನ ಹೊತ್ತುಕೊಂಡಾಗ ಅಲ್ಲಿ ದೇವರ ಶಕ್ತಿ ಮರೆ ಆಯ್ತತ್ತಾರೆ. ಹಲ್ಲೆಲೂಯಾ. ನೀವು ದೇವರ ಶಕ್ತಿ ಎಲ್ಲಿ ಕಂಡ್ಕೋತೀರಂದ್ರ, ಯಾಯಿರ್ನ ಮನೆಗೆ ಹೋಗುತ್ತಿರುವಂತ ಯೇಸು ಸ್ವಾಮಿ ಹೋಗುತ್ತಿರುವಂತ ಹಾದಿಯಲ್ಲಿ ಒಬ್ಬ ಕುಷ್ಮ ರೋಗಿ, 12 ವರ್ಷದಿಂದ ರಕ್ತ ಕುಷ್ಮ ರೋಗಿ, ಬಹಳ ಕೈ ಬಿಡಲ್ಪಡಿ, ಎಲ್ಲರಿಂದ ಕೈ ಬಿಡಲ್ಪಟ್ಟಿರ್ತಾಳೆ. ಕೈ ಬಿಡಲ್ಪಟ್ಟುವಾಗ ಹಿಂದಿನ ಹೋಗಿ ಯೇಸು ಸ್ವಾಮಿ ಶಬ್ದ ಕೇಳಿ ಆತನ ಅರಿವೆ ಮುಟ್ಟಿದ ತಕ್ಷಣ ಏನಾಯ್ತ್ರಿ, ರಕ್ತ ಹರಿದಿತ್ತು. 12 ವರ್ಷದಿಂದ ಕಂಟಿನ್ಯೂ ಆಕಿಗೆ ಬಹಳಷ್ಟು ಕೆಟ್ಟ ಆಗಿತ್ತು. ಆದ್ರೆ ಒಂದೇ ಒಂದು ಕ್ಷಣ ಯೇಸುನ ಅರಿವೆ ಹಿಡಿದ ತಕ್ಷಣ ಆತನಿಗೆ ನಿಂತು ಹೋಯ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಸ್ವಾಮಿ ಕೇಳ್ತಾನ, ಹಿಂತಿರುಗಿ ಶಿಷ್ಯರು ಕೇಳ್ತಾನ, ಶಿಷ್ಯರೇ ಯಾರಾದ್ರೂ ನನ್ನ ಮುಟ್ಟೇನಪ್ಪ ಅಂತಂದು ಕೇಳ್ತಾನ. ಅವಾಗ ಶಿಷ್ಯರು ತಾನ, ಸ್ವಾಮಿ ನಿನಗೇನ ಸ್ವಲ್ಪ ಇದನ್ನೈತಿಲ್ಲ, ಇಷ್ಟು ಮಂದಿ ನಮ್ಸತ್ತಾರ, ಇಷ್ಟು ಮಂದಿ ತಳ್ಳಿ ಬರತ್ತಾರು, ಯಾರು ಮುಟ್ರಿ ಅಂತ ಕೇಳ್ತಿ? ಹಂಗಲ್ಲಪ್ಪ, ನನ್ನ ಮುಟ್ಟಿದವರು ಬೇರೆ ಅಂತಂದು ಹೇಳುವಾಗ ಆಕಿ ನಡುಗುತ್ತಾ ಯೇಸು ಸ್ವಾಮಿ ಮಂದಿ ಬಂದು ಆಕೆ ನಾನ ಮುಟ್ಟಿದೆ ಅಂತ ಹೇಳುವಾಗ ಆಕೆನ ಆಶೀರ್ವಾದ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಅಂದ್ರೆ ಈ ತರ ಅರ್ಥ ನಾನು ಇದನ್ನ ಏಕೆ ಹೇಳಕ್ ಬಂದಿನಿ ಅಂದ್ರೆ, ಯಾವಾಗ ಯೇಸು ಸ್ವಾಮಿ ದೇವರ ಶಕ್ತಿಯನ್ನು, ತಂದೆಯಾದ ದೇವರ ಶಕ್ತಿಯನ್ನು ಯಾವಾಗ ನಮ್ಮ ಪಾಪಗಳನ್ನು ಹೊತ್ತುಕೊಂಡಿರುವಾಗ ಆತನ ಶಕ್ತಿ ಮರೆ ಆಯ್ತಲ್ಲ, ಅವಾಗ ಕೂಗಕ್ ಸ್ಟಾರ್ಟ್ ಮಾಡ್ತಾನೆ. ಹಲ್ಲೆಲೂಯಾ. ಎಲ್ಲ ಸಹಿಸ್ಕೋಬಹುದು. ಈಗ ಗಂಡ ನೋಡ್ರಿ, ಎಷ್ಟು ಎಕ್ಸಾಂಪಲ್, ಗಂಡ ಹೆಂಡತಿಗೆ ಎಷ್ಟು ಕಷ್ಟ ಪಡ್ತಿರ್ತಾನೆ, ಹೆಂಡತಿಗೆ ಬಡಿತಾನೆ, ಎಲ್ಲ ಮಾಡ್ತಾನೆ. ಆದ್ರೆ ಸಾಯುವವರೆಗೆ ಅದನ್ನ ಎಷ್ಟು ಪ್ರೀತಿ ಮಾಡ್ತಾನೆ. ಸತ್ತ ಮೇಲೆ ಆಕೆಗೆ ಏನ್ ಅನಿಸ್ತೈತೆ ಅಂದ್ರೆ, ಅಯ್ಯೋ, ಒಂದು ಉದಾಹರಣೆ ಏನಂದ್ರೆ, ಸ್ವಾರ್ಥಿಕರ ಒಬ್ಬ ಮಗು ಬಂದ ಇನ್ನೇನೋ ಕರಪತ್ರ ಕೊಡ್ಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಏನಾಗಿತ್ತು, ಗಂಡ ಮಕ್ಕಳು ಸತ್ತು ಹೋದ ಕಾರಣ ಆಕೆ ಸಾಯ್ಬೇಕಂತ ಯೋಚನೆ ಮಾಡಿರ್ತ. ಅಂದ್ರೆ ಗಂಡನ ಬೆಲೆ ಅಷ್ಟಿದೆ ರೀ. ಹಲ್ಲೆಲೂಯಾ. ಅಂದ್ರೆ ನಾ ಈ ಲೋಕದ ಅಲ್ಲ, ನಾನು ಹೇಳ್ತೀನಿ, ನೀವು ತಿಳ್ಕೊರಿ, ತಂದೆಯಾದ ದೇವರ ಬೆಲೆ ಎಲ್ಲದಕ್ಕಿಂತ ಹೆಚ್ಚು. ಹಲ್ಲೆಲೂಯಾ. ಆತ ನಿನಗೋಸ್ಕರ ಶಿಲುಬೆ ಮೇಲೆ ಏನ್ ಹೇಳ್ತಾನೆ, ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದೆ ಎಂಬುದಾಗಿ. ಹಲ್ಲೆಲೂಯಾ.
ಇದು ಒಂದನೇದಾಗಿ ದೇವರ ವಾಕ್ಯ. ಕೀರ್ತನೆ 22ನೇ ಅಧ್ಯಾಯ ನೋಡೋಣ. ಕೀರ್ತನೆ 22ನೇ ಅಧ್ಯಾಯ 6ನೇ ವಾಕ್ಯ. ಬೇಗ ಹೋಗೋಣ. ನಾನಾದರೂ ಉಳಿದಂಥವನೇ ಹೊರತು ಮನುಷ್ಯನಲ್ಲ, ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ. ಸಾಕ್ರಿ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಒಬ್ಬರು ರೀಡ್ ಮಾಡ್ರಿ, ಈ ಕಡೆ ನೋಡ್ರಿ ಎಲ್ಲರೂ. ಏನಂದ್ರೆ ದೇವರ ವಾಕ್ಯದಲ್ಲಿ ಇರುತ್ತೆ, ದೇವರು ಶಿಲುಬೆ ಮೇಲೆ 3 ಗಂಟೆಗೆ ಲಾಸ್ಟ್ ಮೂಮೆಂಟ್ 3 ಗಂಟೆಗೆ ಶಿಲುಬೆ ಮೇಲೆ ಇದ್ದಾನ. ಅದಕ್ಕಿಂತ ಮುಂಚೆ ತೀರಿತು ಬರೀ 1-2 ನಿಮಿಷದಲ್ಲಿ ಅವುಗಳನ್ನ ಹೇಳಿ ಮುಗಿಸಿರ್ಬೋದು. ಆದ್ರೆ ಈ ನನ್ನ ದೇವರೇ ಎಂಬುದೈತೆ 3 ಗಂಟೆ, ಕರೆಕ್ಟ್ 3 ಗಂಟೆಗೆ ಯೇಸು ಕ್ರಿಸ್ತನ ಮಾತನಾಡಿದಂಥ ಮಾತುಗಳು. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ ಯಾವ ರೀತಿಯಾಗಿ ಚಿತ್ರಹಿಂಸೆ ಪಟ್ಟನು ಎಂಬುದಾಗಿ. ಇಲ್ಲಿ ಕೀರ್ತನೆಗಾರನು ದಾವೀದನು ಕೂಡ ಹೇಳ್ತಾ ಇದ್ದಾನೆ. 22ನೇ ಅಧ್ಯಾಯದಲ್ಲಿ ಹೇಳ್ತಾನ 6ನೇ ವಾಕ್ಯದಲ್ಲಿ, ನಾನಂತವನು ಹುಳದವನು. ಹಲ್ಲೆಲೂಯಾ. ಹುಳ ಗೊತ್ತ್ರಿ? ಹುಳ ಎಷ್ಟು ಜನ ನೋಡ್ರಿ? ಮಳೆ ಹುಳ ಎಷ್ಟು ಜನ ನೋಡ್ರಿ? ಎಲ್ಲರೂ ನೋಡಿವ್ರಿ. ಹಲ್ಲೆಲೂಯಾ. ನಾನು ಕೂಡ ನೋಡೇನ್ರಿ. ಒಂದು ವೇಳೆ ಹುಳಾನು ಸ್ವಲ್ಪ ಬಿಟ್ರೆ ಅದು ತಪ್ಪಿಸ್ಕೊಳ್ತೈತಿ ಹೊರತು, ನಾನು ಯೇಸು ಸ್ವಾಮಿ ನನಗೋಸ್ಕರ ತಪ್ಪಿಸ್ಕೊಂಡಿದಂದ್ರೆ ನಾವು ಹೋಗಿ ಮರಣಕ್ಕೆ ನಿಂದಿರ್ಬೇಕಾಗಿತ್ತು ರೀ. ಹಲ್ಲೆಲೂಯಾ. ಒಂದು ದಿವಸ ಏನಾಯ್ತಂದ್ರೆ ಒಳಗೆ ಹೋಗಿ ಮೇಣ ಇಡ್ಲಿಕ್ಕೆ ಹೋಗ್ತಾ ಇದ್ದೀವ್ರಿ. ಮೇಣ ಇಡ್ಲಿಕ್ಕೆ ಹೋಗುವಾಗ ಆ ಮಳೆ ಹುಳ ಗೊತ್ತ್ರಿ? ಮಳೆ ಹುಳನ ಆ ಗಾನಕ್ಕೆ ಹಿಂಗೆ ಹಾಕುವಾಗ ಅದು ಒಂದಿಟ್ಟು ನಮ್ಮನ್ನು ಕಡಿತಿಲಾಗಿತ್ತು ರೀ. ಹಂಗೆ ಯೇಸು ಕ್ರಿಸ್ತನು ಎಷ್ಟು ಕ್ಯಾಕರ್ಸಿ ಬೆಳೆದ್ರು, ಬಡಿದರು, ಆತನ ಏನೂ ಮಾಡಲಿಲ್ಲ ರೀ. ಹಲ್ಲೆಲೂಯಾ. ಆ ಮಳೆ ಹುಳ ಉದ್ದಿದ್ದ ಮಳೆ ಹುಳ ಏನು ಮಾಡ್ತೀವಿ ಅಂದ್ರೆ ಅರ್ಧ ಕಟ್ ಮಾಡ್ತೀವ್ರಿ. ಅರ್ಧ ಕಟ್ ಮಾಡಿ ಹಿಂಗಿಟ್ಟ ಒಂದು ಕಡೆ ಪುಣ್ಸಿರ್ರಿ, ಒಂದು ಅರ್ಧ ಕಟ್ ಆದ ಮಳೆ ಹುಳ ತಪ್ಪಿಸ್ಕೊಳಕ್ಕೆ ಓಡಾಡ್ತೈತೆ. ಆದ್ರೆ ನನ್ನ ದೇವರು ಯಾವತ್ತು ಕಾರಣಕ್ಕೂ ತಪ್ಪಿಸಿಕೊಳ್ಳಲಿಲ್ರಿ. ಹಲ್ಲೆಲೂಯಾ. ಒಂದು ವೇಳೆ ತಪ್ಪಿಸಿಕೊಂಡಿದ್ದಾರೆ ನಿಮ್ಮ ಗತಿ ನಾವು ಹುಡ್ತಾ ಇರ್ಲಿಲ್ರಿ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತೈತ್ರಿ ಏನಂದ್ರ, ನನ್ನ ದೇವರೇ ಯಾಕೆ ನಾನು ಕೈ ಬಿಟ್ಟಿದೆ ಎಂಬುದಾಗಿ. ಮೊದಲನೇ ಉದ್ದೇಶ ಏನಾಗಿತ್ತು ರೀ? ವೇದನೆ ತುಂಬಿತ್ರಿ. ಹಲ್ಲೆಲೂಯಾ. ನನ್ನ ದೇವ್ರು ಯಾಕೆ ಬಿಟ್ಟ? ನನಗೆ ಇಂಥವು ಇನ್ನಷ್ಟು ನಾನು ಬಡಿದ್ರು ಪರವಾಗಿಲ್ಲ, ಇಂಥವ್ರು ನನ್ನಷ್ಟು ಇನ್ನೂ ಹೆಚ್ಚಾಗಿ ಮುಳ್ಳಿನ ಎಲ್ಲದರಿಂದ ನಾನು ಬಾಧಿಸಿರೋ ಪರವಾಗಿಲ್ಲ, ಆದ್ರೆ ನನ್ನ ದೇವ್ರನ್ನ ಬಿಟ್ಟು ಅಗಲುದೈತ್ಲ ಅದು ಬಹಳಷ್ಟು ಇದನ್ನೈತಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅದೇ ರೀತಿಯಾಗಿ ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಉದ್ದೇಶ. ಯಾನ್ರಿ? ಉದ್ದೇಶ. ತಂದೆಯಾದ ದೇವರ ಉದ್ದೇಶ ಐತೆ. ಏನು ಉದ್ದೇಶ? ನಿನ್ನನ್ನು ಪಾಪಗಳಿಂದ ಬಿಡಿಸೋದಕ್ಕೋಸ್ಕರ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟು ಏನ್ ಮಾಡ್ಬೇಕಾಗಿತ್ತು? ಶಿಲುಬೆ ಮೇಲೆ ಪ್ರಾಣ ಕೊಡಬೇಕಾಗಿತ್ತು ರೀ. ಅದಕ್ಕೆ ದೇವರ ವಾಕ್ಯ ಹೇಳ್ತೈತಿ ಉದ್ದೇಶ ಎಂಬುದಾಗಿ. 2 ಕೊರಿಂಥದವರು ಬರೆದ ಪತ್ರಿಕೆ, ಒಬ್ಬರೇ ಯಾರಾದರೂ 2 ಕೊರಿಂಥದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 21ನೇ ವಾಕ್ಯ ಓದೋಣ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನ ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಹಲ್ಲೆಲೂಯಾ. ಏನಂತಾರೆ? ಪಾಪನ ಗೊತ್ತಿಲ್ಲ ಯೇಸು ಕ್ರಿಸ್ತನಿಗೆ, ಆದ್ರೂ ನನಗೋಸ್ಕರ ನಿನಗೋಸ್ಕರ ಏನ್ ಮಾಡಿದತ್ತಾರೆ? ಪಾಪಿ ಸ್ವರೂಪಿಯಾಗಿ ಮಾಡಿದತ್ತಾರೆ. ಅಂದ್ರೆ ಯಾರು ಮಾಡಿದರೆ ಇದು ಯಾರು ಮಾಡಿದರೆ? ದೇವರ ಉದ್ದೇಶ. ಅಲ್ಲಿ ದೇವರ ವಾಕ್ಯ ಚೆನ್ನಾಗಿದ್ದಾರೆ. ದೇವರು ಪಾಪನೇ ಗೊತ್ತಿಲ್ಲದಂತ ಯೇಸುವನ್ನು ಪಾಪಿ ಸ್ವರೂಪಿಯಾಗಿ ಮಾಡಿದತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರೆ ನನ್ನ ದೇವರೇ ಯಾಕೆ ನಾನು ಕೈ ಬಿಟ್ಟಿದೆ? ನಾವು ಅನೇಕ ಬಾರಿ ನೀವು ದಾವೀದನ ಬಗ್ಗೆ ನೋಡ್ಬೇಕ್ರಿ. ದಾವೀದ ಒಂದು ಕಡೆ ಯುದ್ಧ ಆಡ್ತಾ ಇತ್ರಿ, ಯುದ್ಧ ಸ್ಟಾರ್ಟ್ ಆಗಿತ್ರಿ. ಆ ಕಡೆ ಎಲ್ಲ ಸೈನಿಕರು ಹೋಗಿದ್ರೆ ಈತನಾದ್ರೂ ಮೇಲೆ ನಿಂತ್ಕೊಂಡ ಟೆರಸ್ ಮೇಲೆ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದ? ಆ ಕಡೆ ಈ ಕಡೆ ಏನೋ ಕುಡಿತಾ ಇದ್ದಿರ್ಬೋದು, ಹಿಂಗ್ ತಿರುಗ್ತಾ ಇದ್ದ. ತಿರುಗುವಂತ ಸಂದರ್ಭದಲ್ಲಿ ಒಬ್ಳು ಯಾರೋ ಹೆಣ್ಮಗಳು ದೂರದಲ್ಲಿ ಒಂದು ಸ್ನಾನ ಮಾಡ್ತಾ ಇದ್ರು. ಆ ಇಸ್ರಾಯೇಲ್ ದೇಶದಾಗ ಏನ್ ನಡೆದೈತ್ರಿ? ಯುದ್ಧ ನಡೆದೈತ್ರಿ ಒಂದು ದೇಶಕ್ಕೆ. ಈ ರಾಜ ಏನ್ ಮಾಡ್ಬೇಕ್ರಿ? ಮುಂದೆ ಹೋಗಿ ಅವ್ರನ್ನ ಸೋಲ್ಸ್ಬೇಕಾಯ್ತ. ಆದ್ರೆ ಈತನ ಎಲ್ಲಿದಾನ್ರಿ? ಮೇಲ್ ಅಂತಸ್ತಿನ ಮೇಲೆ ತಿರುಗಾಡ್ತಾ ಇದ್ದಾನ್ರಿ. ಆ ಕಡೆ ಈ ಕಡೆ ತಿರುಗಾಡುವಾಗ ಒಂದು ಸ್ತ್ರೀ ಸ್ನಾನ ಮಾಡುವಾಗ ಅವನ ಕಣ್ಣು ಆಕೆ ಕಡೆಗೆ ಹೋಗಿ ಆಕೆ ಜೊತೆ ಮಾಡಬಾರ್ದಂತ ಕೆಲಸ ಮಾಡಿದಿರ್ತಾರೆ. ಮಾಡುವಾಗ ಅವಾಗ ಪಶ್ಚಾತ್ತಾಪ ಉಂಟಾದಾಗ ಆತನ ಕೇಳ್ತಾನು, ದೇವರೇ ನನ್ನಿಂದ ಪವಿತ್ರ ಆತ್ಮನ ತೆಗಿಬೇಡ ಅಂತಂದು ಪ್ರೇಯರ್ ಮಾಡ್ತಾನ್ರಿ. ಹಲ್ಲೆಲೂಯಾ. ಎಷ್ಟು ಪ್ರೇಯರ್ ಮಾಡ್ಯಾನಂದ್ರೆ ಬಹಳಷ್ಟು ಪ್ರೇಯರ್ ಮಾಡ್ಯಾನ್ರಿ. ದೇವರೇ ನಾನು ಪಾಪಿ, ನಾನು ಮಾತೃ ಗರ್ಭದಿಂದ ಇರುವಾಗಲೇ, ನಾನು ಪಿಂಡವಾಗಿರುವಾಗಲೇ ಪಾಪಿ. ಹಲ್ಲೆಲೂಯಾ. ಯಾವ ಗ್ರಂಥದಾಗ ಬಿ ಇಲ್ರಿ ಇಂಥ ವರ್ಡ್. ಏನಂದ್ರೆ ಮಾತೃ ಗರ್ಭದಲ್ಲಿ ಇರುವಾಗಲೇ ನಾನು ಪಿಂಡವಿರುವಾಗಲೇ ಪಾಪಿ ಅಂತ. ಹಲ್ಲೆಲೂಯಾ. ಆದ್ರೆ ಈ ದಾವೀದನ ಏನ್ ಹೇಳ್ತಾನೆ? ನಾನು ಪಿಂಡ ಆಗಿದ್ದೇನೆ, ದೇವರೇ ಎಂಬುದಾಗಿ ಕೂಗ್ತಾನ್ರಿ. ಹಲ್ಲೆಲೂಯಾ. ನಾವು 3ನೇದಾಗಿ ನೋಡೋಣ ಶಕ್ತಿ.
ಇಬ್ರಿಯರ ಬರೆದ ಪತ್ರಿಕೆ ಕೊನೆಯದಾಗಿ ನಾನು ಬರ್ತಾ ಇದ್ದೇನೆ. ಇಬ್ರಿಯರ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಾಕ್ಯ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನ ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಸಮರ್ಪಿಸಿ ದೇವರ ಮೇಲನ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಸಾಕ್ರಿ. ಹಲ್ಲೆಲೂಯಾ. 2 ವರ್ಡ್ ಇದೆ, ಏನಂತಾರೆ? ಬಲವಾಗಿ ಕೂಗುತ್ತಾ. ಹಲ್ಲೆಲೂಯಾ. ಈ ಕಡೆ ಲಕ್ಷ ಕೊಡ್ರಿ. ಬಲವಾಗಿ ಕೂಗುತ್ತಾ ತನ್ನನ್ನು ಬಿಡಿಸುವ ಆತನನ್ನು ಮೊರೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಬಲವಾಗಿ ಅಂದ್ರೆ ನನ್ನ ದೇವರೇ 3 ಗಂಟೆ ಆತನ ರಕ್ತ ಎಷ್ಟೈತಿಲ್ಲ, ಶರೀರದಲ್ಲಿರುವಂತ ರಕ್ತ ಎಲ್ಲ ಸುರಿದು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ರಕ್ತ ಎಲ್ಲ ಸುರಿದು ಹೋಗುವಂತ ಸಂದರ್ಭದಲ್ಲಿ ಯಾರಾದ್ರೂ ಒಬ್ಬ ರೋಗಿ, ಎಕ್ಸಾಂಪಲ್ ತಿಳ್ಕೊರಿ, ಯಾರಾದ್ರೂ ಒಬ್ಬ ರೋಗಿ ಬೆಡ್ ಪೇಷಂಟ್ ಆಗಿರುವಾಗ ಅಥವಾ ಯಾರೋ ಬಂದ್ರೆ ತಿಳ್ಕೊರಿ, ಆತನಿಗೆ ಎಲ್ಲ ಶಕ್ತಿ ಬಲಹೀನತೆ ಆಗೈತಾನೆ. ಆತನ ಏನ್ ಮಾಡ್ತಾನ್ರಿ? ಮಾತಾಡ್ಲಿಕ್ಕೆ ಬರುವುದಿಲ್ಲ, ಕೈ ಮಾಡಿ ಕರಿತಾನೆ. ಹಲ್ಲೆಲೂಯಾ. ಒಂದ್ ಸ್ವಲ್ಪ ಅವ್ರ ಅಲ್ಲಿ ಬಂಧು ಬಾಂಧವ್ರು ಬಂದಿರ್ತೀಪ, ಅವ್ನ್ ಬೇಕಾಗಿತ್ತಂದ್ರೆ ಹೀಗೆ ಮಾತಾಡ್ತಾನ. ಆದ್ರೆ ಯೇಸು 3 ಗಂಟೆ ಶಿಲುಬೆ ಮೇಲೆ ಏನ್ ಮಾಡ್ತಾನೆ? ಶಕ್ತಿಯಿಂದ ಕೇಳ್ತಾ ಇದ್ದಾನೆ, ನನ್ನ ದೇವರೇ. ಹಲ್ಲೆಲೂಯಾ. ಆ ಶಕ್ತಿ ನೋಡ್ರಿ, ಅದ್ ಶಕ್ತಿ ಬರ್ಬೇಕಾದ್ರೆ ರೀ ಅಷ್ಟು ಎಲ್ಲ ಬೆವರು ಸುರಿತಾ ಇದೆ, ರಕ್ತ ಹೋಗ್ತಾ ಇದೆ. ಆದ್ರೂ ಏನ್ ಮಾಡ್ತಾ ಇದ್ದಾನ? ಇವುಗಳನ್ನೆಲ್ಲ ಸಹಿಸಿಕೊಂಡ್ರು, ದೇವರೇ ನೀನು ನನ್ನಿಂದ ದೂರ ಆಗುವುದು ನಾನು ಇಷ್ಟಪಡುವುದಿಲ್ಲ, ನನ್ನ ದೇವರೇ ಪ್ಲೀಸ್ ನನ್ನ ಕೈ ಬಿಡಬೇಡ ಎಂಬುದಾಗಿ ಕೂಗ್ತಾ ಇರುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗೆ ನನ್ನ ದೇವರೇ ನನ್ನ ದೇವರೇ ನನ್ನನ್ನು ಕೈ ಬಿಡಬೇಡ ಎಂಬುದಾಗಿ ಯೇಸು ಏನ್ ಮಾಡ್ತಾ ಇದ್ದಾನೆ? ತಂದೆಯಾದ ದೇವರನ್ನು ಕೂಗ್ತಾ ಇದ್ದಾನೆ. ಹಲ್ಲೆಲೂಯಾ. ಒಂದು ಚಿಕ್ಕ ಸಾಕ್ಷಿ 2021ನೇ ಇಸ್ವಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ನಡೆದಂತ ಒಂದು ಚಿಕ್ಕ ಸಾಕ್ಷಿ ನಾನು ಹೇಳ್ತಾ ಇದ್ದೇನೆ, ಅವ್ನು ಹೇಳಿ ನಾನು ಮುಗಿಸ್ತೇನೆ. ದುಬೈ ಎಂಬ ಪ್ರಾಂತ್ಯದಲ್ಲಿ ಕೋಟ್ಯಾಧಿಪತಿ ಕೋಟಿ ಇದ್ದಂತ ಒಬ್ಬ ವ್ಯಕ್ತಿಗೆ, ದುಬೈ ಶೇಖ್ ಅಂತ ಮುಸ್ಲಿಂ ಅವ್ರ ವ್ಯಕ್ತಿಗೆ ಒಬ್ಬಳೇ ಒಬ್ಬ ಮಗಳಿರ್ತಾರೆ. ಆ ಒಬ್ಬಳ ಮಗಳಿರುವಾಗ್ರಿ ಏನಾಗಿತ್ತಂದ್ರೆ ರೀ, ಆಕೆ ಹೈಸ್ಕೂಲ್ಗೆ ಹೋಗುವಾಗ ಹಿಂಗ ಒಬ್ಬ ಚಿಕ್ಕ ಒಂದು ಹುಡುಗಿ ಆದ್ಯಾಂತಕ್ಕೆ ಏನ್ ಮಾಡ್ತಾರೆ? ಗಿದ್ಯೋನ್ ಅಂತ ಒಂದು ಬೈಬಲ್ ಅದಾವ್ರಿ, ಇಂಗ್ಲಿಷ್ ಬೈಬಲ್. ಇಷ್ಟಾಗಿಟ್ಕೊಂಡು ತಿರ್ಗಾಡ್ಬೋದು ಅಂತ ಪರಿಸ್ಥಿತಿ. ಇಷ್ಟು ಬೈಬಲ್ ಏನ್ ಮಾಡ್ತಾರೆ ಅಂದ್ರೆ, ಅಕ್ಕ ನೀನ್ ತಗೋ, ಅವ್ರ ಭಾಷೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾನು ಕೇಳಲ್ಪಟ್ಟಿದ್ದೇನೆ, ಅಕ್ಕ ಇದನ್ನ ತಗೋರಿ ರೀಡ್ ಮಾಡ್ರಿ ಅಂತ ಹೇಳುವಾಗ ನೋಡ್ತಾರೆ, ಚಂದ ಐತ್ಲೆ ನೋಡಕ್ಕ ಅಂತಂದ್ರೆ, ಬರೇ ಚಂದ ಐತ ನೋಡಿ ತೆಗೆದುಕೊಂಡು ಹೋಗಿ ಅದನ್ನ ರೀಡ್ ಮಾಡಕ್ ಸ್ಟಾರ್ಟ್ ಮಾಡಿರ್ತಾನೆ. ಕೋಟ್ಯಾಧಿಪತಿ ಒಬ್ಬಳೆ ಮಗಳು 2021ನೇ ಇಸ್ವಿದಲ್ಲಿ ನಡೆದಂತ ಘಟನೆ ಮಾರ್ಚ್ ತಿಂಗಳಲ್ಲಿ ಅವಾಗ ರೀಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ರೀಡ್ ಮಾಡ್ತಾ ಏನ್ ಮಾಡ್ತಾ ನಿಜವಾದ ದೇವರು ಯೇಸು ಕ್ರಿಸ್ತ ಅಂತ ಆಕಿಗೆ ಗೊತ್ತಾಯ್ತಾರೆ. ಇನ್ನು ತಂದೆ ತಾಯಿಗಳಿಗೆ ಗೊತ್ತಾಗಬಾರ್ದು, ಯಾಕಂದ್ರೆ ಅವ್ರ ಇದ್ರೊಳಗೆ ಬಹಳಷ್ಟು ಇದನ್ನ ಇದೆ, ಗೊಂದಲ ಇದೆ. ಹೀಗಾಗಿ ಆಕೆ ಏನ್ ಮಾಡ್ತಾ ಇದ್ರು ಅಂದ್ರೆ ಪ್ರೇಯರ್ ಮಾಡ್ತಾ ಇದ್ರು. ಒಂದು ದಿವಸ ಮದುವೆ ಒಬ್ಬರ ಜೊತೆ ಆಗ್ಬೇಕಂತ ನಿಶ್ಚಿತಾರ್ಥ ಆಗ್ತದೆ. ಮದುವೆ ಆಗಿ ತನ್ನ ಗಂಡನ ಮನೆಗೆ ಹೋಗ್ತಾರೆ. ಆತನು ಕೋಟ್ಯಾಧೀಶರನು. ಆತನ ಆಕೆ ಏನ್ ಮಾಡ್ತಾಳೆ ಅಂದ್ರೆ ದಿನಾಲು ಪ್ರೇಯರ್ ಮಾಡ್ತಾಳೆ, ದೇವ್ರೇ ನನ್ನ ಗಂಡನಿಗೆ ಗೊತ್ತಾಗಲಿ ನೀನು ಯಾರು ಎಂಬುದಾಗಿ. ನೀನು ಪ್ರೇಯರ್ ಮಾಡ್ತಾ ಇರುವಾಗ ಆ ಬೈಬಲ್ ಯಾವ ಬೈಬಲ್ ಹಿಡ್ದಿಲ್ಲ, ಆ ಬೈಬಲ್ ರೀಡ್ ಮಾಡ್ತಾ ಇದ್ರು, ಓದ್ತಾ ಇದ್ರು. ಅವಾಗ ಒಂದು ದಿವಸ ಗಂಡ ಇನ್ನೇನೋ ಆಫೀಸ್ಗೆ ಹೋಗ್ಬೇಕಾಗಿರ್ತೈತೆ. ಆಫೀಸ್ಗೆ ಹೋಗುವ ಸಂದರ್ಭದಲ್ಲಿ ಗಂಡ ಏನ್ ಮಾಡ್ತಾನು, ನಾನು ಆಫೀಸ್ಗೆ ಹೋಗಿ ಬರ್ತಾನೆ, ನೀವು ಮನ್ಯಾಗ ಸಿಗಿರುವ ಆರಾಮಿರು ಅತಂದು ಹೋಗಿ ಕುರಾನ ತಂದು ಹೇಳಿ ಡಿಫ್ರೆಂಟ್ ಆಗಿ ಹೋಗಿ ಬಿಡ್ತಾನೆ. ಹೋಗುವಾಗ ಆಫೀಸ್ ಅವತ್ತು ರಜೆ ಇರ್ತಾರೆ. ರಜೆ ಇರುವಾಗ ಈಗ ಏನ್ ಮಾಡ್ತಾರ ಅಂದ್ರೆ, ಇನ್ನು ಗಂಡ ಹೋಗಿದ್ದಾನೆ ಆಫೀಸ್ಗೆ, ಏನ್ ಮಾಡ್ಬೇಕಂದ್ರೆ ಬೈಬಲ್ ರೀಡ್ ಮಾಡಿ ಅದನ್ನೇನ್ ಮಾಡ್ತಾ ತನ್ನ ಬೆಡ್ರೂಮ್ದಾಗ ಒಂದು ದಿಂಬ್ ಇರ್ತೈತಲ್ಲ ಅದ್ರ ಕೆಳಗಿಟ್ಟ ಸ್ಥಾನಕ್ಕೆ ಹೋಗ್ಬಿಟ್ಟಿರ್ತಾರೆ. ಸ್ಥಾನಕ್ಕೆ ಹೋಗುವಾಗ ರಜಾ ಇದ್ದಂತ ಗಂಡ ವಾಪಸ್ ಬಂದು ಏನ್ ಮಾಡ್ತಾನಂದ್ರೆ ಕುಳ್ತಂತ ಒದರ್ತಂತ ಆಕಿ ಕೇಳಿಸ್ಲಿಲ್ಲತ್ತೆ, ಹಂಗ ಬಂದು ಕುಂತಂತ. ಅವಾಗ ಕೀಲಿ ನಿಮ್ಗೆ ಗೊತ್ತು, ಅವಾಗ ಬಂದು ಕುಂಡುವಾಗ ಕೂತು ಹಿಂಗೆ ನೋಡುವಾಗ ಕೆಲವ್ರು ಹವ್ಯಾಸ ಇರ್ತೈತ್ರಿ, ಅದನ್ನ ತೊಗೊಂಡು ಹಿಂಗೆ ಕುಂಡೋದ ಒಂದು ತಪ್ಪನ ಆ ದಿಂಬ ತೊಗೊಂಡು ಹಿಂಗೆ ಕೂತ ದಿಂಬ್ ಕೆಳಗೆ ಏನಿರ್ತದ ಬೈಬಲ್ ಇರ್ತದ. ಆಶ್ಚರ್ಯ ಆಯ್ತತೆ ಇವ್, ಆಶ್ಚರ್ಯ ಆಗಂತೆ ಫೋನ್ ಹಚ್ಚಿರ್ತ, ಕಾಕ ನನ್ನ ಹೆಂಡತಿ ತಪ್ಪು ಮಾಡ್ಯಾಳ. ಏನು ಮಾಡ್ಯಾಳ ಅಂದ್ರೆ ಯೇಸು ಸ್ವಾಮಿ ನಂಬ್ಯಾಳ, ಬೈಬಲ್ ಓದತ್ತಾಳ,
ಅನ್ನುವಾಗ ಅವು ಏಸಮ್ ನಂಗಳಂದ್ರೆ ಇನ್ನೇನಾಯ್ತು, ನಿನ್ನ ಪರಿಸ್ಥಿತಿ ಹಿಂಗ, ನೀನು ಸ್ವರ್ಗದಲ್ಲಿ ಸ್ಥಳ ಇಲ್ಲ ನಿನಗೆ ಅಂತಂದು ಅವ್ರ ಕಾಕ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸ್ಟಾರ್ಟ್ ಮಾಡುವಾಗ ಒಂದು ದಿವಸ ಹಂಗ ಏನಾಯ್ತಂದ್ರೆ ಆಕಿಗೆ ಗೊತ್ತಾಯ್ತತ್ತ ನನ್ನ ಗಂಡ ನೋಡ್ಯಾನ ನಾನು ಅಂತಂದು. ಈಗ ಅರ್ಧ ಗಂಟ್ಲೆ ಹೋಗಿ ವಾಶ್ರೂಮ್ಗೆ ಹೋಗಿ ಕುಂಡುವಾಗ ಅಲ್ಲಿ ಬೈಬಲ್ ಕುಂತಾ ಇದ್ರತ್ತ. ಒಂದು ದಿವಸ ಗಂಡ ಹೊರಗಡೆ ಹೋಗುವಾಗ ಸುಮ್ಮನೆ ಏನು ಮಾಡ್ತಾ ಇರ್ತ ಬಂದು ವಾಶ್ರೂಮ್ ತಲೆ ಕಿವಿ ಹಚ್ಚಿ ನೋಡುವಾಗ ಪ್ರೇಯರ್ ಮಾಡ್ತಾ ಇದ್ರತ್ತ. ದೇವ್ರೇ ಅಪ್ಪ ನನ್ನ ಗಂಡ ಬದಲಾಯಿಸ್ತಪ್ಪ, ನನ್ನ ಗಂಡ ನಿನ್ಗೆ ಗೊತ್ತಾಗೈತಿ ಯೇಸು ಸ್ವಾಮಿ ಯಾರು ಅನ್ನೋದ, ಅವ್ನು ಬದಲಾಯಿಸಪ್ಪ ಅಂತ ಪ್ರೇಯರ್ ಮಾಡ್ತಾ ಇದ್ದ. ಅದನ್ನು ಕೇಳಿ ಅವ್ರ ಕಾಕ ಫೋನ್ ಹಚ್ಚಿ, ಕಾಕ ಈಗ ಮತ್ತೆ ನಾನು ನೋಡಿದ್ ಗೊತ್ತಾಗೈತಿ, ಬೈಬಲ್ ನೋಡಿದ್ ಗೊತ್ತಾಗೈತಿ, ಯೇಸು ಸ್ವಾಮಿ ಗೊತ್ತಾಗೈತಿ ಅಂತಂದು ಫೋನ್ ಹಚ್ಚಿ ಹೇಳುವಾಗ ಇನ್ನೇನು ಮಾಡ ಪಾಯ್ಸನ್ ಕೊಟ್ಟು ಕೊಂದು ಬಿಡುತ್ತೆ ಅಂದಿರ್ತಾರೆ ಅವ್ರ ಕಾಕ. ಆಯ್ತಂದ್ರೆ ಏನು ಮಾಡ್ತಾ ಅವತ್ತು ಪ್ರೀತಿಯಿಂದ ಹೆಣ್ತಿನ ಮಾತಾಡ್ಸಿರ್ತ. ಬಾ ತನ ಆಕಿನ ಕರ್ಕೊಂಡು ಸೋಫಾ ಮ್ಯಾಗ ಕುಡಿಸಿರುತ್ತೆ. ಆಕಿಗೆ ಪಾಯ್ಸನ್ದಾಗ ಇದನ್ನ ಒಂದು ಹಾರ್ಲಿಕ್ಸ್ದಾಗ ಪಾಯ್ಸನ್ ಮಿಕ್ಸ್ ಮಾಡಿ ಕೊಟ್ಟು ಪ್ರೀತಿಯಿಂದ ಮಾತಾಡಿಸಿ ಇದನ್ನು ಕುಡಿಯತ್ತಂದು ಹೇಳುವಾಗ ಕುಡಿದಿರ್ತ. ಪ್ರೀತಿಯಿಂದ ಕುಡಿದ ತಕ್ಷಣ ಅದು ಪಾಯ್ಸನ್ ತೊಗೆದುಕೊಂಡು ಏನಾಯ್ತು ರೀ, ಅಲ್ಲಿ ಅವ್ರು ನೋಡಿರಲ್ಲಿ ಅವ್ರು ಎಷ್ಟು ಕೆಂಪು ಇರ್ತಾರೆ, ಅದು ರಕ್ತ ಹೆಪ್ಪುಗಟ್ಟೋದು ಕಾಣ್ತಿರ್ತಾರೆ. ಅವರು ಇದನ್ನು ಕೊಡ್ತಾ ಇದ್ದಾರೆ ಸಾಕ್ಷಿ. ಹೆಪ್ಪುಗಟ್ಟೋದು ಕಾಣುವಾಗ ಕಾಕಾಗೆ ಫೋನ್ ಹಚ್ಚಿದೆ, ಕಾಕ ಈಗ ಸಾಯ್ತಾ ಇದ್ದಾಳೆ, ಹೆಂಗೆ ಮಾಡೋದನಂತೆ, ಅವ್ರ ಮನ್ಯಾಗ ಏನು ತಿಳಿಸ್ಬೇಡ, ಹೋಗಿ ಅಡ್ಮಿಟ್ ಮಾಡು, ಈಕೆ ತೊಂದು ಸತ್ತಂದು ಹೇಳೋಣ ಅಂತಂದು ಹೇಳುವಾಗ ಹೋಗಿ ಅಡ್ಮಿಟ್ ಮಾಡ್ತಾನೆ. ಹಿಂಗೆ ಗ್ಲಾಸ್ದಾಗ ನೋಡ್ತಿರ್ತಾನೆ ರೀ. ಅವರೆಲ್ಲ ಪ್ರಯತ್ನ ಮಾಡ್ತಿರ್ತಾರೆ, ಯಾರೇ ಡಾಕ್ಟರ್ಸ್ಗಳು ಪ್ರಯತ್ನ ಮಾಡ್ತಿರ್ತಾರೆ, ಈಗ ಬದುಕಬೇಕಂತ ಪ್ರಯತ್ನ ಮಾಡ್ತಿರ್ತಾರೆ. ಆದ್ರೆ ಈತನ ನೋಡ್ತಿರ್ತಾನೆ, ಹಿಂಗೆ ಗ್ಲಾಸ್ನಾಗ ನೋಡ್ತಿರ್ತಾನೋ, ಕಾಕ ಇನ್ನೂ ಸತ್ತಿಲ್ಲ, ಆಕಿ ನೋಡ್ತಿರ್ತಾನೋ ಇನ್ನೂ ಸತ್ತಿಲ್ಲ. ಅವು ಹಿಂಗೆ ಬರ್ತಿರ್ತಾವಲ್ಲ ರಿಡಕ್ಷನ್ ರೀ, ಅವ್ರು ಸ್ವಲ್ಪ ಹಿಂಗೆ ಮಾಡಿ ನಿಂತು ಹೋಗಿಬಿಡ್ತೈತೆ. ನಿಂತು ಹೋದ ತಕ್ಷಣ ಆತನ ನೋಡಿ ಅಪ್ಪ ಸತ್ತಳತ್ತಂದ ಕಾಕ ಫೋನ್ ಹಚ್ಚಿ, ಕಾಕ ನಾನು ಹೆಣ್ಣು ಸತ್ತಳು, ನನಗೆ ಸ್ವರ್ಗದಾಗ ಸ್ಥಾನ ಐತಂದ ಅವ ಖುಷಿ ಪಟ್ಟ ಆತಂದು ಹಿಂಗೆ ಮಾಡಿ ಇನ್ನೊಮ್ಮೆ ನೋಡುವಾಗ ಹಿಂಗೆ ಗ್ಲಾಸ್ದಾಗ ನೋಡುವಾಗ ರೀ ಆ ಕಡೆ ನೋಡ್ತಾನಂತೆ, ಅದು ನಿಂತು ಹೋಗೈತಿ, ಈಕೆ ಸತ್ತು ಹೇಳು. ಹಿಂಗೆ ಇನ್ನೊಂದು ಸಾರಿ ನೋಡುವಾಗ ಸ್ಟಾರ್ಟ್ ಆಯ್ತದೆ, ಅದು ರಿಡಕ್ಷನ್ ಮತ್ತೆ ಹೊಡ್ಯಕ್ಕೆ ಸ್ಟಾರ್ಟ್ ಆಗ್ತದೆ. ಅವಾಗ ಆಕಿನ ಎದೆ ಮ್ಯಾಗ ಯೇಸು ಸ್ವಾಮಿ ಕೈ ಇಟ್ಟಿರ್ತಾರೆ. ಹಲ್ಲೆಲೂಯಾ, ಯೇಸು ಸ್ವಾಮಿ ಕೈ ಇಟ್ಟಿರ್ತಾರೆ ರೀ. ಅವಾಗ ಆತನ ಹೇಳಿದ್ರಲ್ಲ, ಅಲ್ಲ ನನಗೊಂದು ಸ್ಥಳ ಕೊಡು, ನಾನು ಇನ್ನೊಂದು ಸ್ಥಳಕ್ಕೆ ಬರ್ತೀನಿ, ಒಬ್ಬನ ಕೊಂದಾಗಿ, ಯಾಕಂದ್ರೆ ನೀನು ನನ್ನ ಹಿಂಬಾಲಿಸಿದವ್ರು ಕೊಂದ್ರೆ ಸ್ವರ್ಗೀಯತೆ ಅಂದ್ರೆ ಐತತ್ರ ಪುರಾಣದಾಗ. ಅವಾಗ ನನಗೆ ಸ್ಥಾನ ಕೊಡ್ತೀವಿ ಅಂತಂದು ಹೇಳುವಾಗ ಈ ಕೈ ಇಟ್ಟಿದ ತಕ್ಷಣ ಆತನ ಕಡೆಗೆ ಯೇಸು ಸ್ವಾಮಿ ಹೋಗಿ, ಮಗನ ಆ ದೇವ್ರಲ್ವ, ನಿನ್ನ ದೇವ್ರು, ನಿನಗೋಸ್ಕರ ಪ್ರಾಣ ಕೊಟ್ಟನು ಅನ್ನುವಾಗ ಆಟೋಮೆಟಿಕ್ಕಾಗಿ ಮೊಣಕಾಲು ಹಾಕಿರ್ತಾರೆ. ಅಲ್ಲೆಲ್ಲೂಯ್ಯ. ಅವಾಗ ಕೇಳ್ತ ಕಿಶನ್ ಡಾಕ್ಟರ್ ಹೇಳ್ತಾಳೆ, ನನ್ನ ಗಂಡ ಅಲ್ಲಿ ನಿಂತಿದ್ದಾನೆ, ಅವ್ನು ಗಂಡನ ಕರೀರಿ ಅಂತ. ನಿನಗೆ ಹೆಂಗೆ ಗೊತ್ತನಂತ, ಇಲ್ಲ ಕರೀರಿ ಅಂತ ಹೇಳುವಾಗ ಆಕಿನ ಕರೆದ ತಕ್ಷಣ, ನೀವು ವಿಸಾ ಹಾಕೋದು ಭೀ ಗೊತ್ತು, ನನಗೆಲ್ಲ ಗೊತ್ತು, ಆದ್ರೆ ದೇವ್ರು ನಿಮ್ಮನ್ನು ರಕ್ಷಿಸ್ಬೇಕಂತಂದ ನನ್ನ ಬಾಯಿ ಕಟ್ಟಿದಂತಂದು ಹೇಳಿರ್ತಾರೆ. ಅಲ್ಲೆಲ್ಲೂಯ್ಯ. ಇವತ್ತು ನನ್ನ ದೇವರೇ ಆಕಿ ಪ್ರೇಯರ್ ಮಾಡ್ತೀವಿ, ಯಾವಾಗಲೂ ಪ್ರೇಯರ್ ಮಾಡಿ, ದೇವರೇ ನನ್ನ ಗಂಡನ ಬದುಕಿಸ್ಕೊಡು ಎಂಬುದಾಗಿ. ಇವತ್ತು ಯಾರಾದರೂ ಇತರ ಮಧ್ಯದಲ್ಲಿ ನೀವು ಕೇಳ್ಬೋದು, ನನ್ನ ಗಂಡ ಆಗಿರ್ಬೋದು, ನನ್ನ ಬಾಜು ಆಗಿರ್ಬೋದು, ದೇವರೇ ಬದುಕಿಸ್ಕೊಡು ಎಂಬುದಾಗಿ ಒಂದು ದಿವಸ ಒಂದು ಉತ್ತರ ಸಿಗುತ್ತೆ. ಹಲ್ಲೆಲೂಯಾ. ಒಂದಿಲ್ಲ ಒಂದು ದಿವಸ ಉತ್ತರ ಸಿಗುತ್ತೆ. ನಾವು ನಮ್ಮ ಶರೀರದಲ್ಲಿ ನೋವನ್ನು ಅನುಭವಿಸ್ತಿರ್ಬೋದು, ಕಷ್ಟ ಅನುಭವಿಸ್ತಿರ್ಬೋದು, ಆದ್ರೆ ಯೇಸು ಸ್ವಾಮಿ ನಮ್ಗಿಂತ ಹೆಚ್ಚಾದ ಕಷ್ಟಗಳನ್ನು ಸಹಿಸಿಕೊಂಡ್ರಿ. ಹಲ್ಲೆಲೂಯಾ. ಆತನ ಶಿಲುಬೆ ಮೇಲೆ ಇರುವಾಗ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ಆತನು ಸಹಿಸಲಾಗದಂತ ಒಂದು ಪರಿಸ್ಥಿತಿ. ದಾವೀದನು ಪಾಪ ಮಾಡಿದಾಗ, ದೇವರೇ ನನ್ನಿಂದ ಪವಿತ್ರಾತ್ಮನ ತೆಗಿಬೇಡ ಅಂತ ಕೂಗಿಕೊಂಡು ಒಬ್ಬ ಕುಷ್ಠರೋಗಿ ಎಲ್ಲರಿಂದ ಕೈ ಬಿಡಲ್ಪಟ್ಟಾಗ, ಯೇಸು ಎಂಬ ಶಬ್ದವನ್ನು ಕೇಳಿದಾಗ, ಯೇಸುವಿನ ಒಂದು ಅರಿವೆ ಮುಟ್ಟಿದಾಗ ಗುಣ ಹೊಂದಿದಳು. ಹಲ್ಲೆಲೂಯಾ. ಇವತ್ತು ಯಾರೆಲ್ಲ ದೇವರನ್ನು ಕೇಳುತ್ತೀರೋ, ದೇವರು ಅವರಿಗೆ ಬಿಡುಗಡೆ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಸುಂದರವಾದಗಳಿಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಈ ಒಂದು ನಿನ್ನ ಕೃಪೆ ನಮ್ಮ ಮೇಲೆ ಇದ್ದು ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾರೆ. ದೇವರೇ, ಸಹಾಯ ಮಾಡಿ, ಬಲಪಡಿಸ್ರಿ. ಪ್ರಾರ್ಥನೆ ಇದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂತಂದೆ.